ಏನಮ್ ಜಿಲೇಬಿ ಇನ್ನು ಎದ್ದಾಳಿಲ್ವಾ ನಿನ್ ಮಗ? ಇಲ್ಲ ಅದಕ್ಕೆ ಅವನೇನು ಜಾಸ್ತಿ ಎದ್ದಾಳಲ್ಲ, ಎದ್ರೂ ಹಾಲು ಕುಡಿತಾನೆ ಒಂದ್ ಸ್ವಲ್ಪ ಹೊತ್ತು, ಹಂಗೇನೆ ಮನಿಕೊಂಡ್ಬಿಡ್ತಾನೆ. ಹಾಲು ಕುಡಿದ್ದು ಹೊಟ್ಟೆ ತುಂಬ್ತಿದಂಗೆ ಹಂಗೆ ನಿದ್ದೋಗ್ತಾನೆ. ಹಾಲು ಕುಡಿಯೋಕಷ್ಟೇ ಎದ್ದಾಳೋದು, ಜಾಸ್ತಿ ಎದ್ದಾಳೋದೇ ಇಲ್ಲ. ಹಂಗೆ ಹುಡುಗರು ಒಂದ್ 3 ತಿಂಗಳು ತಕ ಎದ್ದಾಳಲ್ವಂತೆ, ಜಾಸ್ತಿ ಮನಿ ಕೆಮ್ತಿರ್ತಾವಂತೆ. ಹಾಲು ಕುಡಿಯೋದು ಮನಿ ಕೆಮ್ಮೋದು, ಆಮೇಲೆ 3 ತಿಂಗಳು ಆದ್ಮೇಲೆ ಆಟಕ್ಕೆ ಬೀಳ್ತಾವಂತೆ. ಅವಾಗಿರೋದು ನಿನಗೆ ಅವಾಗ ಹೆಂಗ್ ಇಡ್ಕೋಬೇಕೋ ಏನೋ. ಈಗ ಹೆಂಗ್ ಹೊತ್ಲಿಗೆ ಹಾಲು ಕುಡಿತಿದಂಗೆ ಹೊಟ್ಟೆ ತುಂಬ್ತಿದಂಗೆ ಸುಮ್ಮನೆ ಮನಿ ಕೆಮ್ತಾನೆ. ರಾತ್ರಿ ಹೊತ್ನಾಗ್ಲೂ ಅಷ್ಟೇನೆ, ಗಂಟೆಗೊಂದ್ಸಲ ಎದ್ದಾಳ್ತಿರ್ತಾನೆ. ಎದ್ದಾಳ್ತಿದ್ದಂಗೆ ಹಾಲು ಕುಡಿಸಿ ಮನಗ್ಸಿರಿ ಹಂಗೆ ಮನಿ ಕೆಮ್ತಾನೆ. ಹಂಗೆ ತೊಟ್ಟಿರಿ ಒಂದೀಟು ಓಡಾಡಂಗ ಆಗತಕನ. ಆಮೇಲೆ ಓಡಾಡಂಗಾದ್ರೆ ಅತ್ಲಾಗೆ ಆಟ ಆಡ್ಕೊಂಡಿರ್ತವೆ. ಆಮೇಲೆ ಯಾವ ಕಾಟನೂ ಇರಲ್ಲ, ಏನೂ ಇಲ್ಲ. ಹುಡುಗರು ಪಾಡಿಗೆ ಹುಡುಗರು ಆಟ ಆಡ್ಕೊಂಡಿರ್ತವೆ. ಆತನ ಆಟ ಸಾಮಾನು ಕೊಟ್ರೆ ಓಡಾಡಂಗ ಆಗತಕ್ಕ ಒಂದ್ ಸ್ವಲ್ಪ ನೋಡ್ಕೋಬೇಕು. ದೇಕಾಡಂಗ ಆದಾಗಂತೂ ಅದು ಇದು ಎಳಿತಿರ್ತಾವ ದೇಕೆಂಡು. ಅದಕ್ಕೆ ಓಡಾಡಂಗ ಆಗೋವರೆಗೂ ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ನೀವು ಬಸ್ರಿ ಅಲ್ವಾ? ಎಷ್ಟು ತಿಂಗಳು ಇವಾಗ? ಜಿಲೇಬಿ ಈಗ 4 ತಿಂಗಳಾಗೈತಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತಿಗೆ. ನಿಮ್ಗೆ ಹೆಣ್ಮಗು ಆಗ್ಲಿ. ಹೆಣ್ಮಗುನ ಯಾಕಮ್ಮ ಜಿಲೇಬಿ? ಯಾಕೆಂದ್ರೆ ನಮ್ಮ ಮಗುಗೆ ನಿನ್ ಮಗಳನ್ನ ಮದ್ವೆ ಮಾಡ್ಕೊಂಬನ ಅಂತಾನ. ಅಯ್ಯೋ, ಅವ್ರ ಮದ್ವೆ ಆಗ ಕಾಲಕ್ಕೆ ಅವ್ರು ಯಾರ್ಯಾರು ಒಪ್ತಾರೋ ಏನೋ. ನಾವಿವಾಗ ಒಪ್ಕೊಂಡ್ರೆ ಆಗುತ್ತೇನಮ್ಮ? ಅದು ಅವಾಗ ನೋಡ್ಕೊಂಡ್ರೆ ಆತು ಬಿಡು. ಎಂತದ ಅತ್ಲಾಗೆ ಹೆಣ್ಣು ಗಂಡು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ಕಣಮ್ಮ. ಅದು ಸರಿನೇ ಅದಕ್ಕೆ. ಎಂತ ಮಗುನಾದ್ರೂ ಆಯ್ತು, ಚೆನ್ನಾಗಿದ್ರು ಸಾಕು ಒಟ್ನಲ್ಲಿ. ನಾನು ಸುಮ್ಮನೆ ತಮಾಷೆಗೆ ಹಂಗಂದೆ ಅಷ್ಟೇನೆ, ಹೆಣ್ಮಗು ಆಗ್ಲಿ ಅಂತಾರ. ಹೆಣ್ಮಗು ಅಂದ್ರೆ ಬೇಜಾರತ್ಗೆ, ಗಂಡು ಮಗು ಆಗ್ಬೇಕಾ ನಿಮಗೆ? ಇಲ್ಲಮ್ಮ, ನನಗೇನು ಇಂಥ ಮಗುನೇ ಆಗ್ಬೇಕು ಅಮ್ಮಂಗೆ ಏನೂ ಇಲ್ಲ. ಒಟ್ನಲ್ಲಿ ನಾನು ತಾಯಿ ಆಗ್ತಾ ಇದ್ದಲ್ಲ ಅಷ್ಟೇ ಸಂತೋಷ ನನಗೆ, ಅಷ್ಟೇನೆ. ಹೆಣ್ಣಾದ್ರೂ ಆಗ್ಲಿ ಗಂಡಾದ್ರೂ ಆಗ್ಲಿ. ಹೆಣ್ಣಾದ್ರೇನು ಅವ್ರೇನು ಮಕ್ಕಳಲ್ವೇನಮ್ಮ? ಹಂಗಲ್ಲ ಅದಕ್ಕೆ. ಈಗ ಎಲ್ಲರೂ ಗಂಡು ಮಕ್ಕಳಾಗಬೇಕು ವಂಶ ಉದ್ಧಾರ ಮಾಡೋರು ಅಂತ ಹೇಳ್ತಾರಲ್ಲ, ಅದಕ್ಕೆ ಹಂಗಂದೆ ಅಷ್ಟೇನೆ. ನನಗೂ ಏನು ಗಂಡು ಮಗುನೇ ಆಗ್ಬೇಕು ಅಂತ ಏನು ಆಸೆ ಇರಲಿಲ್ಲ ಅದಕ್ಕೆ. ಹೆಂಗ್ ಗೊತ್ಲಾಗೆ ಆ ದೇವ್ರ ದಯಿಂದ ನನ್ನ ಗಂಡು ಮಗುನೇ ಆಗೈತೆ ನನಗೆ. ಸರಿ ಆಯ್ತು ಬಿಡಮ್ಮ. ಎಲ್ಲಿ ನಿಮ್ಮ ಅತ್ತೆನೂ ಬರಲಿಲ್ಲ, ನಮ್ಮ ಗೌರಿನೂ ಬರಲಿಲ್ಲ, ನಮ್ಮ ಅಮ್ಮನೂ ಬರಲಿಲ್ಲ. ಅದು ಎಲ್ಗೋದ್ರು ಏನೋ ಅವರು? ಅತ್ತೆ ಇಲ್ಲೇ ಎಲ್ಲ ಗುಡಿಯಕ್ಕೆ ಹೋಗ್ಬತ್ತೀನಿ ಅಂತ ಓತು. ಅದೇನೆ ಪಾಪಗೆ ಒಂದು ಯಂತ್ರ ಹಾಕ್ಸನ, ಪೂಜಾರಪ್ಪರು ಬಂದೇವ್ರೇನೋ ನೋಡ್ಕೊಂಬತ್ತೀನಿ ಅಂತ ಓತು. ಅಲ್ಲೆಲ್ಲ ನಾ ಯಾರನ್ನ ಸಿಕ್ಕಿರ್ತಾರೆ ಗುಡಿಯಾಗೆ ಮಾತಾಡ್ಕೊಂಡು ಕುಕ್ಕೊಂಡಿರುತ್ತೆ. ಬರುತ್ತೆ ಇರು. ಯಂತ್ರ ಕಟ್ಸಮ್ಮೋ? ಯಂತ್ರ ಕಟ್ಸಿಲ್ವೇ ನಿನ್ನ? ಕಟ್ಸಿದ್ವಿ ಅತ್ಗೆ, ಆದ್ರೆ ಅದು ಆಲೇನೆ ಒಂಥರ ಹಳೇದಾದಂಗಾಗೈತೆ. ಅದಕ್ಕೆ ಹೊಸದೊಂದು ಯಂತ್ರ ಕಟ್ಟಿಸನ ನೋಡ್ಕೊಂಬತ್ತೀನಿ ಅಂತ ಹೋಗ್ಯವ್ರಿ. ಆಗೋ ನೆನೆಸ್ಕೊಂತಿದ್ದಾಗೆ ಅವರೇ ಬಂದ್ರು ನೋಡಿ. ಏನಪ್ಪ ಲಸ್ಮಕ್ಕ, ಯಾವಾಗ ಬಂದ್ರಿ? ಇವಾಗ ಒಂದು ಅರ್ಧ ಗಂಟೆ ಆತು ಕಾಣತ್ತೆ ನಾವು ಬಂದು. ಚೆನ್ನಾಗಿದ್ಯಾತೆ? ನಾವೇನೋ ಚೆನ್ನಾಗಿದ್ದೀವಪ್ಪ, ನೀವು ಚೆನ್ನಾಗಿದ್ದೀರಾ? ಏನೋ ಹಂಗೆ ಪರವಾಗಿಲ್ಲ, ಹಂಗಿದ್ದೀವಿ. ಯಾಕಪ್ಪ ಬೇಜಾರು ಮಾಡ್ಕೊಂಡಿದ್ಯಾ? ನಿಮ್ಮ ಅಮ್ಮ ಯಾಕೆ ಗುದ್ದಾಡ್ಕೊಂಡು ಇಲ್ಲಿಗೆ ಬಂದೇವಳೆ ಅಂತಾನ? ನಿಮ್ಮ ಅಮ್ಮನ ಕರ್ಕೊಂಡು ಹೋಗಕ್ಕೆ ಬಂದ್ರೇನು ಇಬ್ರು? ದಡಮ್ಮ, ಜಿಲೇಬಿನ ನೋಡ್ದಂಗಾಗುತ್ತೆ, ಪಾಪನು ನೋಡ್ದಂಗಾಗುತ್ತೆ. ಹಂಗೇನೆ ಮಾತಾಡ್ಕೊಂಡು ಅತ್ತಿಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅವ್ರು ನೋಡಿರಿ ಎಲ್ಗ ಹೋಗ್ಯಾರಿ, ಗೌರಿ ಎಲ್ಗ ಕರ್ಕೊಂಡು ಹೋಗ್ಯಾಳು. ಎಲ್ಲಿ ಕರ್ಕೊಂಡು ಹೋಗ್ಯಾಳೋ ಏನೋ, ಇಟ್ಟತ್ತಾದ್ರೂ ಬರಲಿಲ್ಲ. ಅಯ್ಯೋ, ನಾನು ನನ್ನ ಮಗನು ಜಿಲೇಬಿನು ಎಲ್ಲರೂ ಹೇಳಿವಪ್ಪ ನಿಮ್ಮ ಅಮ್ಮಗೆ ಬುದ್ಧಿನ. ಅಲ್ಲ ಅಂತ ಮಗ ಸೊಸೆತಾಗೆ ಜಗಳ ಆಡ್ಕೊಂಡ್ ಬಂದಿದ್ಯಲ್ಲ, ಹಿಂಗೆಲ್ಲ ಜಗಳ ಆಡ್ಕೊಂಡ್ ಬರಬಾರ್ದು ಅಂತಾನ. ಗೌರಿ ಬಿಡ್ಬೇಕಲ್ಲ. ನಮ್ಮ ಅಮ್ಮಗೆ ಬಂದಿರೋದಕ್ಕೆ ನಿಮ್ಗೆಲ್ಲಾರ್ಗು ಹೊಟ್ಟೆ ಉರಿ. ಅವ್ರು ಬಂದಿರೋದ್ರಿಂದನ ನಿಮ್ಗೆಲ್ಲ ತೊಂದರೆ ಆಗುತ್ತಾ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಬಿಟ್ಲು. ಅದಕ್ಕೆ ನಾವೇನು ಹೇಳ್ದಂಗೆ ಸುಮ್ಮನಾದ್ವಿ. 1-2 ದಿವಸ ಇರಲಿ, ಆಮೇಲೆ ಆ ಅಮ್ಮಗೆ ಗೊತ್ತಾಗುತ್ತೆ, ಆಮೇಲೆ ಹೋಗ್ತಾಳೆ ಅನ್ಕೊಂಡು ನಾವು ಸುಮ್ಮನಾದ್ವಪ್ಪ. ಶಿವನು ಹಂಗಂದ, ಹಿಂಗೆ ಗುದ್ದಾಡ್ಕೊಂಡ್ ಬರಬಾರ್ದು ಕಾಣತ್ತೆ ಅಂತಾನ. ನಿನ್ ತಂಗಿ ಇದ್ದಾಳಲ್ಲ, ನಿನ್ ತಂಗಿ, ಅವಳು ಯಾತು ಮಾತಾಡಕ್ಕೆ ಬಿಡಲ್ಲ ನಿಮ್ಮ ಅಮ್ಮಯ್ಯನ. ಅವಳೇ ಮಾತಾಡ್ತಾಳೆ ಎಲ್ಲನ. ಅತ್ತೆ ಗೌರಿ ಬಂದು. ಗೌರಮ್ಮ, ಎಲ್ಲಿಗೆ ಹೋಗಿದ್ರಮ್ಮ ನೀನು ನಿಮ್ಮ ಅಮ್ಮಯ್ಯನು? ನಿಮ್ಮ ಅಮ್ಮ ಎಲ್ಲಿ ಬರ್ಲಿಲ್ವೇ? ನಮ್ಮ ಅಮ್ಮಯ್ಯ ಗೊತ್ತೈತೆ, ಹೊರಗೈತೆ. ಯಾಕತ್ತೆ? ಯಾಕೂ ಇಲ್ ಕಣೆ ಗೌರಮ್ಮ, ನಿಮ್ಮ ಅಣ್ಣಯ್ಯನು ನಿಮ್ಮ ಅತ್ತಿಗೆನೂ ಬಂದೇವ್ರಿ. ಅದಕ್ಕೇನಿ. ಗೌರಿ ಚೆನ್ನಾಗಿದೆಯಾ ಗೌರಿ? ಎಲ್ಲಿ ಅತ್ತೆ? ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಬಂದು ಓಟ ತಾತು, ನಾವು ಈಗ ಬರ್ತೀರಾ ಅಂತ ಅವಾಗಿಂದ ಕಾಯ್ತಲೇ ಇದ್ದೀವಿ. ನೀವು ಬರಂಗೇ ಇಲ್ಲ. ಎಲ್ಲಿಗೆ ಹೋಗಿದ್ರಿ ಇಬ್ರು? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಯಾಕೆ ಗೌರಿ ಹಂಗೆ ಕೇಳ್ತೀಯಾ? ನಿಮ್ಮ ಮನೆಗೆ ನಾವು ಬರಬಾರ್ದಾ? ಯಾಕೆ ಅಂದ್ರೆ ಅಲ್ಲ, ನಮ್ಮಮ್ಮ ಒಂದು ಬಾರಾಗಿತ್ತೆ ನಿಮ್ಮಿಬ್ರಿಗೂ. ಮನೆ ಬಿಟ್ಟು ಕಳ್ಸಿದ್ರಲ್ಲ ಜಗಳ ಮಾಡಿ. ಗೌರಮ್ಮ, ನಿನಗೆ ವಿಷಯ ಗೊತ್ತಿಲ್ವಾ? ನಾವೇನು ಮನೆ ಬಿಟ್ಟು ಕಳ್ಸಿಲ್ಲ ಅವ್ರನ್ನ. ಅವರೇನೆ
ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು ಇಲ್ಲಿಗೆ ನಾವು ಹೋಗ್ಬೇಡ ಅಂತ ನಾ ಎಷ್ಟು ಹೇಳಿವಿ ನಾನು ನಿಮ್ಮ ಅತ್ತಿಗೆನು. ಆದರೆ ನನ್ನ ಮಾತೇ ಕೇಳಿಲ್ಲ ನಮ್ಮ ಅಮ್ಮಯ್ಯ, ಹಂಗೆ ಬಂದೈತಿ ಇಲ್ಲಿಗೆ. ಅದಕ್ಕೆ ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ಕಂತ ಹೇಳಿ ಬಂದಿದ್ವಿ. ಕರಿ ಅಮ್ಮಯ್ಯನ. ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ ಬಂದೇವನಂತೆ. ಅಲ್ಲ, ಅಮ್ಮಯ್ಯನ ಮಾತಿಗೆ ಒಂದಿಷ್ಟು ಬೆಲೆ ಕೊಡದೆ ಇರೋನು ನೀನು ತಿರ್ಗಾಕೋ ಕರಿಯಕ್ ಬಂದೆ ಅಮ್ಮಯ್ಯನ. ಹೋಗು, ಅಮ್ಮಯ್ಯ ಎಲ್ಗೂ ಬರಲ್ಲ, ನನ್ನ ಜೊತೆಗೆ ಇರುತ್ತೆ. ಮಗ ಅನ್ನಿಸ್ಕೊಂಡನು ಹೆಂಡತಿ ಮಾತು ಕೇಳ್ಕೊಂಡು ಅಮ್ಮಯ್ಯನ ಮನೆ ಬಿಟ್ಟು ಹೋಗಂಗ್ ಮಾಡಿರಿ. ಇನ್ನೆಲ್ಗೆ ಹೋಗ್ಬೇಕು? ಮಗಳು ಮನೆಗೆ ಬಂದೈತಿ. ಮಗಳಿರೋದ್ಕೇನೋ ಬಂದೈತಿ. ಮಗಳೂ ಇಲ್ಲ ಅಂತಂದಿದ್ರೆ ಎಲ್ಗೆ ಹೋಗ್ಬೇಕಾಗಿತ್ತು? ಮಗ ಸೊಸೆನ ಹಿಂಗೆ ಮಾಡಿರಿ. ಅತ್ತೆ ಅತ್ತೆ, ಏನತ್ತೆ ನೀವು? ಅಲ್ಲ, ಹಿಂಗ್ ಬಂದು ಇಲ್ಲಿ ಕುತ್ಕೊಂಡ್ರೆ ಹೆಂಗಾಗುತ್ತೆ? ನಡೀರಿ ಊರಿಗೆ ಹೋಗೋಣ. ಎಷ್ಟು ದಿನ ಅಂತೇಳಿ ಇಲ್ಲಿರ್ತೀರ ಹೇಳ್ರಿ? ಯಮ್ಮ, ನಿನ್ನ ಮಗನೂ ಸೊಸೆನೂ ಬಂದೇವ್ರಿ ನಿನ್ನ ಕರ್ಕೊಂಡು ಹೋಗಕ್ಕೆ. ಹೋಗ್ತೀಯೇನು ಅವ್ರ ಜೊತೆಗೆ ಊರಿಗೆ? ನನ್ನ ಮಾತಿಗೆ ಬೆಲೆ ಇಲ್ದೇ ಇರೋ ಮನೆಗೆ ನಾನು ಯಾಕಮ್ಮ ಹೋಗೋಣ? ತಿರ್ಗಾನ? ನನಗೆ ಮರ್ಯಾದೆ ಇರಲ್ಲ. ನಾನೇನ ಇವ್ರು ಕರೆದ ತಕ್ಷಣ ಹೋದ್ರಿ ನಾನು ಹೋಗಲ್ಲ. ಸುಮ್ಮನೆ ಅವ್ರನ್ನ ಹೋಗಕ್ಕೆ ಕೇಳು. ಯಾಕೆ ಬಂದ್ರು ಇಲ್ಲಿಗೆ? ಯಾಕೆ ಬಂದೇವ್ರಿ ಅಂತಂದ್ರೆ ಜನಗಳ ಕಣ್ಣಿಗೆ ಒಳ್ಳೆಯವ್ರು ಇವರು ಅಂತ ಹೇಳಿ ಅನ್ನಿಸ್ಕೋಬೇಕಲ್ಲ, ಅದಕ್ಕೆ ಬಂದೇವ್ರು ಕರಿಯಕ್ಕೆ ಅಷ್ಟೇನೆ. ಅವ್ರೇನೇನು ನಿನ್ನ ಮ್ಯಾಲಿನ ಪ್ರೀತಿಯಿಂದ ಬಂದಿಲ್ಲ ಕರ್ಕೊಂಡು ಹೋಗಕ್ಕೆ. ಅಷ್ಟೇನೆ, ಮ್ಯಾಲ ಅಷ್ಟೇನೆ ಅವ್ರದ್ದು ಪ್ರೀತಿ. ಎಲ್ಲನ ಒಳಗೆಲ್ಲನ ಯಾತು ಇಲ್ಲ, ಬದನೆಕಾಯಿನೂ ಇಲ್ಲ. ಏ ಗೌರಿ, ಬಾಯಿ ಮುಚ್ಕೊಂಡಿರ್ತೀಯ ನೀನು? ಎಷ್ಟು ಮಾತಾಡ್ತೀಯ ನೀನು? ಅಲ್ಲ, ಜಗಳ ಮಾಡ್ಕೊಂಡು ಬಂದೆ ಅಂದ ತಕ್ಷಣ ಬುದ್ಧಿ ಹೇಳಿ ಕಳ್ಸೋದು ಬಿಟ್ಟು ನೀನು ಇನ್ನು ನಾವು ಉರಿಯೋ ಬೆಂಕಿಗೆ ತುಪ್ಪ ಸುರಿತೀಯ. ಇಲ್ದೇ ಇರೋದೆಲ್ಲ ಹೇಳಿ ಬಾಯಿ ಮುಚ್ಕೊಂಡು ನಿಂತ್ಕೊ ಒಂದು ಸ್ವಲ್ಪ. ಬಾಯಿ ಹಿಂದಕ್ಕೆ ನಾನು ನಮ್ಮ ಅಮ್ಮಂತಾಗ ನಾನು ಮಾತಾಡ್ತೀನಿ, ನೀನೇನು ಹೇಳಕ್ಕೆ ಹೋಗ್ಬೇಡ. ನೀನೇನು ಮಾತಾಡಿರೋ ಅಷ್ಟೇ ಕಣೋ ಏನ. ಒಂದ್ಸಲ ಮನಸ್ಸು ಹೊಡೆದೋದ್ಮೇಲೆ ಅದು ಸರಿ ಆಗಲ್ಲ. ಒಂದ್ಸಲ ಮನೆ ಬಿಟ್ಟು ಬಂದ್ಮೇಲೆ ತಿರ್ಗಾ ಮನೆಗೆ ವಾಪಸ್ ಬರಕ್ಕೆ ಮಕ ಇರಲ್ಲ. ಅಲ್ಲ, ಮನೆಯಾಗಿದ್ದಾಗ ಬೆಲೆ ಕೊಡ್ಲಿಲ್ಲ, ಈಗ ಬಂದೇವ್ರಿ ಇಬ್ರು ಕರಿಯಕ್ಕೆ. ಏನಂತ ಬಂದ್ರಪ್ಪ ಇಲ್ಲಿ ಮಕ ಇಕ್ಕೊಂಡು ತಿರ್ಗಾನ. ಗೌರಿ, ಬಾಯಿ ಮುಚ್ಕೊಂಡು ಹಿಂದಕ್ಕೆ ಬಾ, ಹೇಳ್ತಾ ಇಲ್ವಾ ನಾನು? ಆಯ್ತು, ಮಾತಾಡ್ಬಾ. ಅದೇನು ಮಾತಾಡ್ತೀಯ? ಯಮ್ಮ, ಮನೆ ಅಂದಮೇಲೆ ಒಂದು ಮಾತು ಬರ್ತಾವೆ ಹೋಗ್ತಾವೆ. ಹಂಗಂತ ಹೇಳಿ ಜಗಳ ಮಾಡ್ಕೊಂಬಂದು ಹಿಂಗೆ ನೆಂಟ್ರ ಮನೆಗೆ ಬಂದರೆ ವಾರಗಟ್ಲೆ ಹಿಂಗಿದ್ರೆ ಯಾರನ್ನ ಏನಂಬಲ್ಲ. ಸುಮ್ಮನೆ ನಡಿ ಹೋಗೋಣ. ಹ್ಞೂ ಕಣತೆ, ಅಲ್ಲೆಲ್ಲಾರು ಕೇಳ್ತಿದ್ರು ನಿಮ್ಮ ಅತ್ತೆ ಎಲ್ಗೆ ಹೋಗೈತೆ, ನಿಮ್ಮ ಅತ್ತೆ ಎಲ್ಗೆ ಹೋಗೈತೆ ಅಂತಾನೆ ಎಲ್ಲ ಮಾತಾಡ್ತಾ ಇದ್ದಾರೆ. ಲಸ್ಮಕಾರ ಅತ್ತೆ ಜಗಳ ಮಾಡ್ಕೊಂಡು ಗೌರಿ ಊರಿಗೆ ಹೋಗೈತಂತೆ ಅಂತಾನೆ. ನಮ್ಗಂತೂ ಹೇಳಿ ಸಾಕಾಗೈತಿ. ನಡಿ ಊರಿಗೆ ಹೋಗೋಣ. ಇನ್ನು ಎಷ್ಟು ದಿನ ಅಂತ ಇಲ್ಲಿರ್ತೀಯ? ಎಷ್ಟು ದಿನ ಇದ್ರು ಊರಿಗೆ ಬರೋದೇನು ತಪ್ಪಲ್ವಲ್ಲ? ಬೇಡ ಕಣಮ್ಮ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ಆ ಮನೆಗೆ ಬರಲಿ? ನೀವೇ ಇರ್ರಿ ಇಬ್ರೇನೆ. ನಾವೆಲ್ಲ ಯಾಕೆ ವಯಸ್ಸಾಗಿರೋರು? ನಾವಿದ್ರೆ ನಿಮಗೆ ತೊಂದರೆ ಸುಮ್ಮನೆ. ಏನತ್ತೆ ಹಿಂಗೆ ಮಾತಾಡ್ತೀಯ? ನಿಮ್ಮಿಂದ ನಮ್ಗೇನು ತೊಂದರೆ ಆಗಿಲ್ಲ. ಏನು ಕಷ್ಟದಾಗ ಇದ್ದಾರೆ ಅಂತ ಹೇಳಿ ದೇವ್ರು ಕೊಟ್ಟಾಗ ಬಡವರು ಸಹಾಯ ಮಾಡಬೇಕು ಅಂತ ಹೇಳಿ ದುಡ್ಡು ಕೊಟ್ಟೆ ಅಷ್ಟೇನೆ. ನೀವು ಬೇಡ ಅಂತಂದ್ರಿ, ಆದರೂ ಕೊಟ್ಟೆ. ನನ್ನ ಮನಸ್ಸು ತಡಿಲಿಲ್ಲ, ಅದಕ್ಕೆ ಕೊಟ್ಟೆ. ಅವ್ರ ಕಷ್ಟ ನೋಡ್ಲಾರ್ದೇನೆ ನೀನು ಅಷ್ಟಕ್ಕೇನೆ ಮುಂಚ್ಕೊಂಡ್ ಬಂದಿದ್ಯಲ್ಲತ್ತೆ. ನಡಿ ಹೋಗೋಣ ಸುಮ್ಮನೆ ಊರಿಗೆ. ಆ ಮನೆಯಾಗೆ ಇಲ್ಲಿ ಹೇಳು ಅನ್ನಿಸ್ಕೊಂಡು ನಾನು ಏನಾನ ಹೇಳಂಗಿಲ್ವೇನು? ನನ್ನ ಮಾತಿಗೇನು ಬೆಲೆ ಇಲ್ವೇ ನಿಂತಾಗಿ? ನೀನೇ ಯಜಮಾನಿ ಆಗಿದ್ಯಾ ಆ ಮನೆಗೆ. ಅಂದಮೇಲೆ ನಾನು ಇನ್ನು ಹಾಕಿರೋಣ ಆ ಮನೆಗೆ? ಬರಲ್ಲ ನಾನು ಎಲ್ಗೂ, ನಾನು ಇಲ್ಲೇ ಇರ್ತೀನಿ ನನ್ನ ಮಗಳ ಮನೆಯಾಗೇನೆ. ಹೇಳಿ ಕೇಳಿಸ್ತಲ್ಲ ಏನ? ಸುಮ್ಮನೆ ಹೋಗ್ತಾ ಇರ್ರಿ. ನೀವು ಯಾಕೆ ಬರಕ್ಕೆ ಹೋದ್ರಿ ಇಲ್ಲಿಗೆ? ಯಮ್ಮ, ಇಲ್ಲಿ ಜಾಸ್ತಿ ಮಾತಾಡೋದು ಬೇಡ. ಅಕ್ಕಪಕ್ಕದಾಗ್ಲಾರು ಕೇಳಿಸ್ಕೊಂಡ್ರೆ ಏನಾನ ತಪ್ಪು ತಿಳ್ಕೊಂತಾರೆ. ಇವ್ರೇನ ಮರಯ್ಯ ನೆಂಟರು ಬಂದು ಇಲ್ಲಿ ಗುದ್ದಾಡ್ತಾ ಇರಲ್ಲ ಅಂತ ಹೇಳಿ. ನಡಿ ಸುಮ್ಮನೆ ಹೋಗೋಣ ಊರಿಗೆ. ನಾನು ಬರಲ್ಲ ಕಣೋ, ನೀನು ಎಷ್ಟು ಕರೆದ್ರು ಅಷ್ಟೇನೆ. ನನಗೆ ಮನಸ್ಸಿಲ್ಲ ಆ ಮನೆಗೆ ಬರಕ್ಕೆ. ಸುಮ್ಮನೆ ಹೋಗ್ತಾ ಇರಿ ನೀವು, ನಾನು ಕರಿಯಕ್ಕೆ ಬರಬೇಡ್ರಿ ನೀವು. ಸರಿಯಾಗಿ ಹೇಳ್ದೆ ಕಣಮ್ಮ. ಮಾ ಹೇಳಿದ್ಯಲ್ಲ, ಬಾ ನಾವು ಹೋಗೋಣ ಸುಮ್ಮನೆ. ಇಲ್ಲಿ ನಿಂತ್ಕೊಂಡು ಒಟ್ಟನು ಜಾಸ್ತಿ ಮಾತಾಡ್ತಿರ್ತಾರೆ ಇವರು. ಬಾ ಒಳಕ್ಕೆ ಹೋಗೋಣ. ಬಾ ಉಣ್ ಬಾ, ಹೊಟ್ಟಸ್ತೈತಿ ಅಂತಿದ್ದಲ್ಲ, ಉಂಬಕ್ಕಿ ಕೊಡ್ತೀನಿ, ಉಂಬಿವೆ ಅಂತ ಬಾ ಸುಮ್ಮನೆ. ಅತ್ತೆ ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ನಿಂಗಮ್ಮ ಕೊಟ್ಟಿದ್ದೀನಲ್ಲ ಆ ದುಡ್ಡ ವಾಪಸ್ ಕೊಡ್ತಾರಂತೆ ಅವರು. ಹೆಂಗಾದ್ರೂ ಒಂದ್ಸಿ ಬರೀ ಊರಿಗೆ ಹೋಗೋಣ. ಅದಕ್ಕೋಸ್ಕರ ಯಾಕೆ ಇಲ್ಲಿರ್ಬೇಕು ನೀವು? ಯಾಕೆ ನೀನು ಒಳ್ಳೆಳಾಗ್ತೀಯ, ನಾನು ಕೆಟ್ಟಳಾಗ್ತೀನಿ ಇವಾಗ? ಈಗ ನಾನು ಅವ್ರನ್ನ ತಕೋಗಿ ದುಡ್ಡು ಕೇಳಿರಿ. ಏನು ಬೇಡಮ್ಮ, ಏನು ಇಸ್ಕಮಕ್ಕೂ ಹೋಗ್ಬೇಡ್ರಿ. ನಾನು ಬರೋದು ಇಲ್ಲ ಊರಿಗೆ, ನೀವೇನು ಹೇಳಿರೋ ಅಷ್ಟೇನೆ. ಅತ್ತಿಗೆ ಅಣ್ಣ, ಏನು ಬೇಜಾರು ಮಾಡ್ಕೋಬೇಡಿ, ಬಿಡಿ. ಇನ್ನೊಂದು ಸ್ವಲ್ಪ ದಿನ ಇದ್ಮೇಲೆ ಸಮಾಧಾನ ಆಗುತ್ತೆ, ಆವಾಗ ಬರ್ತಾರೆ. ನೀವು ಇವತ್ತಿರ್ರಿ, ಇವತ್ತಿದ್ದು ನಾಳೆಗೆ ಹೋಗ್ಯವ್ರಂತೆ. ಮುಖಾಣೆ ಲಕ್ಷ್ಮಿ, ಇವತ್ತು ಇದ್ದು ಬೆಳಗ್ಗೆಗೆ ಇನ್ನೊಂದ್ಸಲ ಮಾತಾಡ್ಕೊಂಡು ನೋಡೋಣ. ಶಿವನು ಬರಲಿ, ಅವನು ಇನ್ನು ಕೆಲಸದಿಂದ ಬಂದಿಲ್ಲ, ಅವನ ಹತ್ರನೂ ಮಾತಾಡ್ಕೊಂಡು ಹೋಗೋಣ. ಇವತ್ತಿದ್ದೇನೆ. ಹ್ಞೂ ಸರಿ ಆಯಿತು ಕಣ್ರಿ, ಹಂಗೆ ಮಾಡೋಣ ಹೇಳ್ರಿ. ಅದಕ್ಕೆ ಕೋಳಿ ಸಾರು ಮಾಡ್ಲೋ ಅಥವಾ ಒಬ್ಬಟ್ಟು ಇಲ್ಲ ಪಾಯಸನೋ ಏನಾದರೂ ಮಾಡ್ಲಾ ನಿಮಗೆ? ಅಯ್ಯೋ ಯಾತು ಬೇಡ ಬಿಡಮ್ಮ. ನಮಗೆ ನಮ್ಮ ಅತ್ತೆ ಬಂದ್ರೆ ಸಾಕು ನಮ್ಮ ಮನೆಗೆ ಅಮ್ಮಂಗಾಗೈತಿ. ಈಗ ಕೋಳಿ ತಿಂಬೋದು ಬೇಡ, ಒಬ್ಬಟ್ಟು ತಿಂಬೋದು ಬೇಡ. ಹಂಗಂದ್ರೆ ಹೆಂಗ್ಲಸ್ ಮಕ್ಕ, ನಿಮ್ಮ ಅತ್ತೆ ಎಲ್ಗೂ ಹೋಗಲ್ಲ, ಮನೆಗೆ ಬಂದೇ ಬರ್ತಾಳೆ. ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನೆ ಕೋಳಿ ತರಿಸ್ತೀನಿ, ಕೊಯ್ದು ಸಾರು ಮಾಡ್ತಾಳೆ. ಗೌರಿ ಊಟ ಮಾಡ್ಕೊಂಡು ಎದ್ದಾಗ ಹೋಗಿರಂತೆ. ಶಿವನು ಬತ್ತಾನ ಆಟತಿ ಕೆಲ್ಸದಿಂದನ.
ಮಾತಾಡಿಸಿ ಅವನು ಎದ್ದಾಗ ಹೋಗಿರಂತಿ. ಸೀನಪ್ಪ ಏನು ಬೇಜಾರು ಮಾಡ್ಕೊಬೇಡಪ್ಪ, ನಿಮ್ಮ ಅಮ್ಮನೂ ನಿನ್ನ ತಂಗಿನೂ ಹಂಗೆ ಮಾತಾಡಿರು ಅಂತಾನ. ಹಾಂ ಏನೋ ಅತ್ತೆ ಬೇಜಾರು ಮಾಡ್ಕೋಬೇಡ ಅಂತಂದ್ರೆ ಹಂಗೆ ಮಾತಾಡಿದ್ಮೇಲೆ ಬೇಜಾರು ಆಗ್ದಂಗಿರುತ್ತಾ ಹೇಳಿ ನೀವೇನೆ. ಒಂದೊಂದ್ಸಲ ಇಂಥವೆಲ್ಲ ಬತ್ತಾವಪ್ಪ, ಅವಕ್ಕೆಲ್ಲ ನಾವು ಹೊಂದ್ಕೊಂಡು ಹೋಗ್ಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಸುಮ್ಮನಿರು ನೋಡೋಣ, ಶಿವನು ಬತ್ತಾನೆ, ಅವನಾದ್ರೂ ಹೇಳ್ತಾನೆ ಅದಲ್ಲಿ, ಅವಾಗಲಾದ್ರೂ ನಿಮ್ಮ ಅಮ್ಮಯ್ಯ ಬತ್ತಾಳೇನೋ ನೋಡೋಣ ಊರಿಗೆ. ಸರಿ ಆಯಿತು ಬಾರಿ ಲಕ್ಷ್ಮಿ, ನಾವು ಹೋಗಿ ಹೊರ ಕುಕ್ಕೊಂಡಿರೋಣ ಒಂದು ಸ್ವಲ್ಪ ಹೊತ್ತು. ಜಿಲೇಬಿ ನಾವು ಹೊರ ಕುಕ್ಕೊಂಡಿರ್ತೀವಿ ಹಂಗ. ಹ್ಞೂ ಸರಿ ಅದಕ್ಕೆ ಹೊರಗೆ ಕುಕ್ಕೊಂಡಿರಿ, ಒಳಗೆ ಸೆಕೆ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.